ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿ ಜಯದೇವ್ಗೆ ಕೆಡ್ಡ ತೋಡೆ ಬಿಟ್ರ. ಇಲ್ಲಿ ಜಯದೇವ್ ಭೂಮಿಯ ಆ ಒಂದು ಟ್ರ್ಯಾಪ್ಗೆ ಬಿದ್ದಿದ್ದ. ಇಲ್ಲಿ ಜಯದೇವ್ ಕೀಲ್ಕತ್ತಮಾಗೆ ಹೋಯ್ತಾ. ಏನಾಯ್ತು ಏನ್ ಕತ್ತ? ಈ ಕಡೆ ಶಕುಂತಲಾ ವಿರುದ್ಧ ಕೂಡ ಭೂಮಿ ಆಕ್ಷನ್ ತಗೊಂಡ್ರ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಮತ್ತೆ ಮಲ್ಲಿ ಇಬ್ರು ಕೂಡ ಜಯದೇವಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಬಿಕಾಸ್ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇಲ್ಲಿ ಜಯದೇವ್ ತೊಂದರೆ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಮುಂದುವರೆದು ಬೇರೆ ಹೆಣ್ಮಕ್ಳಿಗೆ ತೊಂದರೆ ಆಗ್ಬಿಡ್ಬಹುದೇನೋ ಅನ್ನೋ ಆತಂಕದಿಂದ ಇಲ್ಲಿ ಜಯದೇವ್ನ ಟ್ರ್ಯಾಪ್ ಮಾಡಿ ಜಯದೇವ ಬಗ್ಗೆ ತಿಳ್ಕೊಂಡು ಜಯದೇವ ಹುಡುಗಿರಿಗೆ ಏನ್ ಮಾಡಿರಬಹುದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ಆತನನ್ನ ಅರೆಸ್ಟ್ ಮಾಡಬೇಕು. ಅನ್ಯಾಯ ಆಗಿದ್ದ ಪಕ್ಷದಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ನ್ಯಾಯ ಕೊಡಿಸದೆ ಜಯದೇವ್ಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ತಮ್ಮದೇ ಆದಂತಹ ಒಂದು ಪೊಲೀಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಮಥುರಾಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿ ಮಥುರಾ ಸಹಾಯವನ್ನ ತಗೊಂಡು ಜಯದೇವ್ನ ಟ್ರ್ಯಾಪ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಭೂಮಿ ಸಾಥ್ ಕೂಡ ಇದೆ. ಭೂಮಿ ಮತ್ತೆ ಮಲ್ಲಿ ಇಬ್ರು ಕೂಡ ಜಯದೇವ್ ಜೊತೆ ಹೋಗಿದ್ದಂತ ಮಥುರಾನ ಫಾಲೋ ಮಾಡ್ಕೊಂಡು ಆ ಒಂದು ಪಬ್ಗೆ ಹೋಗ್ತಾರೆ. ಆ ಒಂದು ಪಬ್ ಅಲ್ಲಿ ಮಥುರಾ ಜಯದೇವ್ನ ಪರಿಚಯ ಮಾಡ್ಕೋತಾರೆ. ಇಲ್ಲಿ ಜಯದೇವ್ ಒಂದಷ್ಟು ಡಾನ್ಸ್ ಆಡೋಣ, ಫಸ್ಟ್ ಟೈಮ್ ಮೀಟ್ ಆಗಿದ್ವಿ ಅಂದ್ಮೇಲೆ ಒಂದು ಡಾನ್ಸ್ ಆಡಿದ್ರೆ ಒಂದು ರೀತಿಯ ಮೆಮೊರೇಬಲ್ ಆಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮಥುರಾಳನ್ನ ಡಾನ್ಸ್ಗೆ ಕರೀತಾರೆ. ಹಾಗಾಗಿ ಮಥುರಾ ಕೂಡ ಜಯದೇವ್ನ ಟ್ರ್ಯಾಪ್ ಮಾಡಬೇಕಾಗಿರೋದ್ರಿಂದಾಗಿ ಇಲ್ಲಿ ಅವ್ರ ಜೊತೆ ಡಾನ್ಸ್ ಮಾಡೋದಕ್ಕೆ ಒಪ್ಕೋತಾರೆ. ತದನಂತರ ಡಾನ್ಸ್ ಆದ ನಂತರ ಇಲ್ಲಿ ಕ್ಯಾಬ್ ಬುಕ್ ಆಗ್ತಿಲ್ಲ, ಅದು ಇದು, ಜೊತೆಗೆ ನಾನು ಡ್ರೈವ್ ಮಾಡ್ಕೊಂಡು ಹೋದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ, ಹಾಗಾಗಿ ಭಯ ಇದೆ ಅಂತೆಲ್ಲ ಜಯದೇವ್ ಮುಂದೆ ಹೇಳ್ತಿದ್ದಾಗೆ ಜಯದೇವೇ ಹಾಕಿಯನ್ನ ಡ್ರಾಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಇದ ಕಡೆ ಮಲ್ಲಿ ಮತ್ತೆ ಭೂಮಿ ಇಬ್ರು ಕೂಡ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಮಥುರಾಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ. ಹಾಗಾಗಿ ನಂಬರ್ ತಗೊಳ್ಳೋದಿಲ್ಲ. ನಂತರ ನಾನು ಪಿ ಜಿಯಲ್ಲೇ ಇರುವುದು, ಇಲ್ಲೇ ಬಿಟ್ಬಿಡಿ, ನಮ್ಮ ಪಿ ಜಿ ವಾರ್ಡನ್ ತುಂಬಾನೇ ಸ್ಟ್ರಿಕ್ಟ್ ಅಂತ ಹೇಳಿದ್ರಿಂದ ಜಯದೇವ್ ಮಧ್ಯದಲ್ಲಿ ಬಿಟ್ಟು ಹೋಗಿರ್ತಾರೆ. ಇತ್ತ ಕಡೆ ಮಲ್ಲಿ ಎಂತ ಕೆಲಸ ಮಾಡಿದೆ ಮಥುರಾ, ನೀನು ಇಸ್ಕೋಬೇಕಾಗಿತ್ತಲ್ವಾ ನಂಬರ್ನ ಅಂದಾಗ, ಇಲ್ಲ ಮೇಡಮ್ ನೆಕ್ಸ್ಟ್ ಟೈಮ್ ಖಂಡಿತ ಇಸ್ಕೋತೀನಿ, ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಗಾಬರಿ ಆಗ್ಬಿಟ್ಟೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾರೆ. ಇತ್ತ ಕಡೆ ಭೂಮಿ ಸ್ವಲ್ಪ ತಡವಾಗಿ ಮನೆಗೆ ಬಂದಿದ್ರಿಂದ ಶಕುಂತಲಾಗಿ ಅನುಮಾನ ಜಾಸ್ತಿ ಆಗುತ್ತೆ. ಆಲ್ರೆಡಿ ಅಣ್ಣ ನನ್ನ ಪ್ರಶ್ನೆ ಮಾಡಿದ್ರು, ನೀನ್ ಯಾಕೆ ಜಯದೇವ್ ಮನೆಗೆ ಹೋಗಿದ್ದ, ನಿಜವಾಗ್ಲೂ ಕೂಡ ನಿಂಗೆ ಜಯದೇವ್ ನೆನಪಾಗೆ ಹೋಗಿದ್ಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಹೌದು, ಅದಕ್ಕೆ ನಾನು ಹೋಗಿದ್ದು ಅಂತ ಕೂಡ ಕಾಂತವ್ರು ಹೇಳಿದ್ರು. ಬಟ್ ಇದು ಯಾವುದನ್ನ ಕೂಡ ಶಕುಂತಲಾಗೆ ನಂಬಕ್ಕಾಗ್ತಿಲ್ಲ. ಯಾಕಂದ್ರೆ ಮನೆಯಲ್ಲಿ ತನಗೆ ಗೊತ್ತಿಲ್ಲದಾಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಏನೋ ಇದೆ. ಖಂಡಿತವಾಗ್ಲೂ ಅದನ್ನ ನನ್ನ ಹತ್ರ ಡಿಸ್ಕಸ್ ಮಾಡ್ತಿಲ್ಲ. ಅದು ಏನಿರಬಹುದು ಅನ್ನೋ ಅನುಮಾನ ಶಕುಂತಲಾಗೆ ಜೋರಾಗ್ತದೆ. ಅದೇ ಕಾರಣಕ್ಕೆ ಭೂಮಿ ಕೂಡ ತಡವಾಗಿ ಬಂದದ್ದನ್ನೇ ಇಟ್ಕೊಂಡು, ಯಾಕೆ ಭೂಮಿ ಎಲ್ಲಿ ಹೋಗಿದ್ದ ನೀನು, ಯಾಕೆ ಇತ್ತೀಚೆಗೆ ಎಲ್ಲೆಲ್ಲೋ ಹೋಗ್ತಿದ್ಯಾ, ಗೌತಮ್ ಕಾಲ್ ಮಾಡಿದ್ದ, ನೀನು ಕಾಣಿಸ್ತಿಲ್ಲ ಅಂದ್ರೆ ಅವ್ನು ಗಾಬರಿ ಆಗೋದಿಲ್ವಾ, ನೀನು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ಹೇಳಿ ಗಾಬರಿ ಆಗಿದ್ದಾನೆ, ಒಮ್ಮೆ ಹೋಗಿ ಅವನ ಜೊತೆ ಕಾಲ್ ಮಾಡಿ ಮಾತಾಡು, ಜೊತೆಗೆ ನಿಮ್ಮಮ್ಮ ಕೂಡ ಕಾಲ್ ಮಾಡಿದ್ರು, ಅವರು ಕೂಡ ತುಂಬಾ ಗಾಬರಿ ಆಗಿದ್ರು, ಈ ರೀತಿ ಎಲ್ಲ ಯಾಕೆ ಹೋಗ್ತೀಯಾ, ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ. ಇಲ್ಲಿ ಭೂಮಿ ಸತ್ಯವನ್ನ ಹೇಳುವುದಿಲ್ಲ, ಬದಲಿಗೆ ನನ್ನ ಫ್ರೆಂಡ್ ಬಂದಿದ್ರು ತುಂಬಾ ವರ್ಷಗಳ ನಂತರ ಅವರನ್ನ ಭೇಟಿ ಮಾಡೋಕೆ ಹೋಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಆದ್ರೆ ಇದು ಸುಳ್ಳು ಅಂತ ಶಕುಂತಲಾಗೆ ಗೊತ್ತಾಗ್ತದೆ. ಬಟ್ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ತನ್ನ ಬೆನ್ನ ಹಿಂದೆ ಬೇರೆ ಏನು ನಡೀತಿದೆ ಅನ್ನೋದು ಗೊತ್ತಾಗ್ತದೆ. ಖಂಡಿತ ಗೊತ್ತಾಗಿದ್ದಿದ್ರೆ ಜಯದೇವ್ಗಂತೂ ಎಚ್ಚರಿಸ್ಬಿಡ್ತಾ ಇದ್ರು. ಆದ್ರೆ ಅಲ್ಲಿ ಜಯದೇವ್ ಆಲ್ರೆಡಿ ಟ್ರಾಪ್ ಆಗಿದ್ದಾರೆ. ಮಗುದೊಮ್ಮೆ ಇಲ್ಲಿ ಜಯದೇವ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಮಥುರಾ ಪ್ಲಾನ್ ಮಾಡ್ಕೋತಾರೆ. ಅದೇ ರೀತಿಯಾಗಿ ಇಲ್ಲಿ ಮಥುರಾ ಜಯದೇವ್ ಮಗುದೊಮ್ಮೆ ಭೇಟಿ ಆಗ್ತಿದ್ದಾಗೆ ಅವರಿಬ್ಬರ ನಡುವೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಂಬರ್ ಎಕ್ಸ್ಚೇಂಜ್ ಆಗ್ತಿದ್ದಾಗ ನಿಜಕ್ಕೂ ಅವರು ಮಗದಷ್ಟು ಕ್ಲೋಸ್ ಆಗ್ತಾನೆ ಇಲ್ಲಿ ಜಯದೇವ್ ಪ್ರತಿಯೊಬ್ಬರನ್ನ ಕೂಡ ತನ್ನ ಮನೆಗೆ ಕರ್ಸ್ಕೊಳ್ಳೋದು, ಅವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಎಲ್ಲ ಮಾಡೋದು. ತದನಂತರ ಏನಾಗ್ತಾರೋ ಗೊತ್ತಿಲ್ಲ, ಹಾಗೆ ಕಣ್ಣಿಗೆ ಮರಿಯಾಗಿ ಹೋಗ್ಬಿಡ್ತಾರೆ. ಇತ್ತೀಚೆಗೆ ಬಂದಂತ ಹುಡುಗಿ ಕೂಡ ಅದೇ ರೀತಿ ಕಣ್ಮರಿಯಾದ್ಲು. ಬಟ್ ಎಲ್ಲಿ ಹೋದ್ಲು ಏನು ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿನೇ ಇಲ್ಲಿ ಮಥುರಾನ ಮಲ್ಲಿ ಮತ್ತೆ ಭೂಮಿ ಬಿಟ್ಟಿರೋದು. ಹಾಗಿದ್ರೆ ಇಲ್ಲಿ ಜಯದೇವ್ ಆ ಹುಡುಗಿಯರನ್ನ ಏನ್ ಮಾಡ್ಬೋದು ಅನ್ನೋದೇನಾದ್ರೂ ತಿಳಿಯತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅದರ ಜೊತೆಗೆ ದಿಯಾ ಇನ್ನೂ ಕೂಡ ಬದುಕಿರೋ ಚಾನ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂದು ಜಯದೇವ್ ದಿಯಾ ಕತ್ತಿಯನ್ನ ಮುಗಿಸಿ, ಜೊತೆಗೆ ಆಕೆಯ ಸೆಕ್ರೆಟರಿ ಕತ್ತಿಯನ್ನ ಕೂಡ ಮುಗಿಸಿ ಅವರಿಬ್ಬರನ್ನ ಕೂಡ ಮಣ್ಣಲ್ಲಿ ಮಣ್ಣು ಮಾಡಿದ್ರು. ಆದ್ರೆ ಮಣ್ಣಲ್ಲೇ ಮಣ್ಣಾಗಿದ್ದಂತ ದಿಯಾ ಮರಳಿ ಬಂದು ಜಯದೇವ್ಗೆ ಚಟ್ಟ ಕಟ್ಟಿ ಸಮಾಧಿ ಕಟ್ತಾಳ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಜಯದೇವ್ ಏನಾದ್ರೂ ಬಿಸ್ನೆಸ್ ಮಾಡ್ತಿದಾರ, ಅದೇ ಒಂದು ಬಿಸ್ನೆಸ್ ಕಾರಣದಿಂದ ಈ ರೀತಿ ಎಲ್ಲರನ್ನ ಕೂಡ ರಿಲೇಶನ್ಶಿಪ್ ಬೆಳೆಸ್ಕೊಂಡು ಅವರನ್ನ ಟ್ರ್ಯಾಪ್ ಮಾಡಿ ಕೆಡ್ಡಾಗೆ ಬೀಳ್ಸಿ ಬೇರೆ ಏನೋ ಬಿಸ್ನೆಸ್ ಮಾಡ್ತಿರೋ ಕತೆ ಖಂಡಿತ ಇದೆ ಅಂತ ಹೇಳಿ ಅನ್ನಿಸ್ತದ. ಆ ವಿಷಯ ಹೊರ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಜಯದೇವ್ ಕುಟ್ಕೆ ಪಟ್ಟಿ ಹಿಡಿದು ಮಲ್ಲಿ ಒಳಗಡೆ ಹಾಕಿ ಖಂಡಿತ ಜೈಲಿಂದ ಆಚೆನೇ ಬರ್ದಿರೋ ಹಾಗೆ ಶಿಕ್ಷೆ ಕೊಡಿಸೋದಂತೂ
ಶತಸಿದ್ಧ ಅಂತಾನೆ ಹೇಳ್ಬೋದು. ಇದೆಲ್ಲದರ ನಡುವೆ ಶಕುಂತಲಾ ಮತ್ತೆ ಜಯದೇವ್ ಮಗದೊಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಭೂಮಿ ಬೇರೆ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡ್ತಾ ಬೇರೆ ಹೆಣ್ಮಕ್ಳ ಬದುಕನ್ನ ಕಾಪಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಜಯದೇವ್ ಮತ್ತೆ ಶಕುಂತಲಾ ಇಲ್ಲಿ ಭೂಮಿ ಬದುಕಲ್ಲಿ ಆಟ ಆಡ್ತಿದ್ದಾರೆ. ಆದ್ರೆ ಭೂಮಿಗೆ ಆ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಅಂದು ಭೂಮಿ ಮತ್ತೆ ಗೌತಮ್ ಇಬ್ರು ಕೂಡ ಮಾರಿಷಸ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಗೌತಮ್ ಯುಎಸ್ಗೆ ಹೋಗ್ಬೇಕಾಯ್ತು. ಅದಕ್ಕೆ ಕೂಡ ಕಾರಣನೇ ಜಯದೇವ್. ಯಾಕಂದ್ರೆ ಜಯದೇವ್ನ ಒಂದು ಬೇನಾಮಿ ಹೆಸರಲ್ಲಿರ್ತಕ್ಕಂಥ ಕಂಪನಿನೇ ಗೌತಮ್ಗೆ ಸಡ್ಡು ಹೊಡೆದು ನಿಂತಿರುವುದು. ಇಲ್ಲಿ ಗೌತಮ್ ಒಂದು ಆಫೀಸ್ ನಲ್ಲಿ ಕಂಪನಿಯಲ್ಲಿ ಏನಾಗ್ತಿದೆ ಅನ್ನೋ ಎಲ್ಲ ಒಂದು ಸುಳಿವನ್ನ ತಿಳ್ಕೊಂಡಿರ್ತಕ್ಕಂಥ ಜಯದೇವ್ ತುಂಬಾ ಚೆನ್ನಾಗಿ ಟೆಂಡರ್ ನಲ್ಲಿ ಒಂದು ಒಳ್ಳೆ ಅಮೌಂಟ್ಗೆ ಆ ಒಂದು ಏನ್ ಸಿಗಬೇಕು ಆ ಒಂದು ಡೀಲ್ ಅನ್ನ ತಾನು ಕುದುರಿಸ್ಕೊಂಡು ಇಲ್ಲಿ ಗೌತಮ್ಗೆ ಆ ಡೀಲ್ ಸಿಗದಿರೋ ಹಾಗೆ ಮಾಡ್ತಾರೆ. ಇದರಿಂದಾಗಿ ಫಾರಿನ್ ಕ್ಲೈಂಟ್ಸ್ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ಬಹುದೇನೋ ಅನ್ನೋ ಕಾರಣಕ್ಕೆ ಇಲ್ಲಿ ಗೌತಮ್ ಫಾರಿನ್ಗೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಬೇಕು ಅಂತ ಅನ್ಕೊಂಡು ಫಾರಿನ್ಗೆ ಹೋಗಿರ್ತಾರೆ. ಆದ್ರೆ ಅದೇ ಫಾರಿನ್ ನಲ್ಲಿ ಗೌತಮ್ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಜಯದೇವ್ ಮತ್ತೆ ಶಕುಂತಲಾ ಇಬ್ರು ಕೂಡ ಹೊಂಚಾಕಿ ಕಾಯ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಶಕುಂತಲಾಗೆ ಒಂದು ಭಯ ಇತ್ತು. ಆ ಭಯ ಕೂಡ ಇಲ್ಲಿ ಜಯದೇವ್ ಕಡೆಯಿಂದ ಯಾವುದೇ ರೀತಿಯಲ್ಲೂ ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿರುವುದರಿಂದಾಗಿ ಇಲ್ಲಿ ಶಕುಂತಲಾಗೆ ಆ ಭಯ ಕೂಡ ಇಲ್ವಾಗಿದೆ. ಯಾಕಂದ್ರೆ ಇಲ್ಲಿ ಗೌತಮ್ ಕಥೆ ಏನಾದ್ರೂ ಮುಗಿಸಿದ್ರೆ ಅದರಲ್ಲಿ ನಾವು ಸಿಕ್ಕಾಕೋಬಹುದೇನೋ ಅಂತ ಹೇಳಿ ಶಕುಂತಲಾಗೆ ಅನ್ಸಿತ್ತು. ಹಾಗಾಗಿ ಇಲ್ಲಿ ಜಯದೇವ್ ನಾವು ಯಾವುದೇ ರೀತಿಯಲ್ಲೂ ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನಾದ್ರೂ ಆಗಿದ್ದ ಪಕ್ಷದಲ್ಲಿ ಖಂಡಿತ ಆ ಹೈ ಚಾನ್ಸ್ ಸಿಗ್ತೇನೋ. ಬಟ್ ಫಾರಿನ್ ಆಗಿರೋದ್ರಿಂದ ನಮ್ಮ ಕಡೆ ಇವ್ರ ಕತೆ ಮುಗಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ಯಾವುದೇ ರೀತಿಯಲ್ಲೂ ಕೂಡ ಲಿಂಕ್ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಇತ್ತ ಕಡೆ ಗೌತಮ್ ಕಾಲ್ ಮಾಡ್ತಾ ಹಾಗೆ ಕಾಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಕಾಲ್ ಮಾಡುವುದಿಲ್ಲ, ಯಾವುದೇ ರೀತಿಯಲ್ಲೂ ಕಾಂಟ್ಯಾಕ್ಟ್ಗೆ ಸಿಗುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಭೂಮಿಗೆ ಆತಂಕ ಜೋರಾಗ್ತಿದ್ದಾಗೆ ಆಕೆ ಗೌತಮ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಪ್ರಯತ್ನಕ್ಕೆ ಫಲ ಸಿಗುವುದಿಲ್ಲ. ಇದ್ರ ಮುಖಾಂತರ ಗೌತಮ್ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಗೌತಮ್ ಕತೆ ಮುಗೀತು ಅನ್ನೋ ಒಂದು ಮೆಸೇಜ್ ಖಂಡಿತವಾಗ್ಲೂ ಭೂಮಿಗೆ ತಲುಪತಕ್ಕಂತ ಚಾನ್ಸಸ್ ಇದೆ. ಹಾಗಿದ್ರೆ ನಿಜಕ್ಕೂ ಕೂಡ ಗೌತಮ್ ಅಲ್ಲಿ ತೀರ್ ಹೋಗ್ತಾರಾ ಅಥವಾ ಇಲ್ಲಿ ಜಯದೇವ ಮಾಡಿರ್ತಕ್ಕಂಥ ಕುತಂತ್ರದಿಂದ ಅಪಾಯಕ್ಕೆ ಒಳಗಾದಂತ ಗೌತಮ ಎಲ್ಲವನ್ನ ಕೂಡ ಮೆಮೊರಿನ ಕಳ್ಕೊಂಡಿದ್ದೆ. ಒಂದಷ್ಟು ದಿನಗಳ ಕಾಲ ಕೋಮಾದಲ್ಲಿದ್ದು ಇಲ್ಲಿ ಭೂಮಿ ಗೌತಮ್ ತಮ್ಮಿಂದ ದೂರನೇ ಆಗ್ಬಿಟ್ಟ ಅಂತ ಅನ್ಕೊಂಡಿದ್ದೆ. ಆ ಒಂದು ನೋವಿಂದ ಹೊರಬರೋದ್ರ ಒಳಗಡೆ ಮಗುದೊಮ್ಮೆ ಗೌತಮ್ ಮರಳಿ ಬರ್ತಕ್ಕಂಥ ಚಾನ್ಸಸ್ ಇದೆಯಾ? ಯಾವ ರೀತಿ ಈ ಕಥೆಯನ್ನ ಮುಂದುವರೆಸ್ತಾರೆ? ಈ ಕಡೆ ಜಯದೇವ್ ಹೇಗೂ ಜೈಲ್ಗೆ ಹೋಗ್ತಿದ್ದಾರೆ. ಖಂಡಿತವಾಗ್ಲೂ ಜಯದೇವ್ ಜೈಲ್ಗೆ ಹೋಗ್ತಿದ್ದಾಗ ಈ ಕಡೆ ಗೌತಮ್ ಮೇಲೆ ಹಾಕಿದಂತ ಆ ಒಂದು ಪ್ಲಾನ್ ಏನಾದ್ರೂ ಫ್ಲಾಪ್ ಆಗಿ ಯಾವುದೂ ಕೂಡ ನಡೆದೆ ಆರಾಮಾಗಿ ಅವರ ಬದುಕು ಸಾಗುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾವ ರೀತಿಯಲ್ಲಿ ಕಥೆ ಟ್ವಿಸ್ಟ್ ತಗೊಳ್ಳುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ